ಎಲ್ರಿಗೂ ನಮಸ್ಕಾರ. ನಾನು ತರುಣ್ ಶರ್ಮಾ. ನಮಸ್ಕಾರ. ನಾನು ಆರವ್ ಸೂರ್ಯ ಮಾತಾಡ್ತಿದ್ದೀನಿ. ಇದೇ ತಿಂಗಳಲ್ಲಿ ಮೊನ್ನೆ 28ನೇ ತಾರೀಕು ನಮ್ಮ ಮೂವಿ ಟ್ರೇಲರ್ ಲಾಂಚ್ ಆಗಿದೆ. ಹಾಗೆ 3 ಹಾಡನ್ನ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ ಬಿಡುಗಡೆ ಆಗಿದೆ. ಬರೋ ತಿಂಗಳು 6ನೇ ತಾರೀಕು ಜೂನು ಪಿಕ್ಚರ್ಗೆ ಬಿಡುಗಡೆ ಆಗ್ತಾಯಿದೆ. ನೀವೆಲ್ಲ ಬಂದು ಪಿಕ್ಚರ್ ನೋಡಿ ಹೊಸಬ್ರು ತಂಡನ ಗೆಲ್ಲಿಸ್ಬೇಕಂತ ಒಂದು ಮನವರಿಕೆ ಇದೆ. ಸ್ಟೋರಿ ಏನಂತ ಸರ್? ಸ್ಟೋರಿ ಲವ್ ಸ್ಟೋರಿ, ಮ್ಯೂಸಿಕಲ್ ಜರ್ನಿ ಇದೆ ಸರ್. ಶೂಟಿಂಗ್ ಎಲ್ಲಿ ಆಗಿದೆ ಸರ್? ಶೂಟಿಂಗ್ ಬಂದು ಬೆಂಗಳೂರಲ್ಲಿ ಮತ್ತು ಬೆಂಗಳೂರು ಸುತ್ತಮುತ್ತ, ಹಾಗೆ ಸಕಲೇಶ್ಪುರ ಮತ್ತು ಚಿಕ್ಕಮಂಗ್ಳೂರು ಕಡೆ ಎಲ್ಲ ಶೂಟಿಂಗ್ ಮಾಡಿದ್ದೀವಿ. ಸರ್, ಲವ್ ಸ್ಟೋರಿ ಮೇಲೆ ಮಾಡಬೇಕಂತ ಯಾಕೆ? ಇದು ನೀವು ನಮ್ಮ ನಿರ್ದೇಶಕರಿಗೆ ಕೇಳಬೇಕು ಈ ಪ್ರಶ್ನೆನ. ಆದರೆ ಓವರಾಲ್ ಆಗಿ ಹೇಳಬೇಕಂದ್ರೆ ಕಾಲೇಜ್ ಲವ್ ಸ್ಟೋರಿನೇ ತೊಗೊಂಡಿರೋದಕ್ಕೆ ಕಾರಣ ಇತ್ತೀಚಿನ ದಿನಗಳಲ್ಲಿ ಕಾಲೇಜಲ್ಲಿ ಹೇಗೆ ನಡೀತಿದೆ, ಐ ಮೀನ್ ಎಲ್ಲ ಕಾಲೇಜಸ್ಸಲ್ಲಿ ಅಂತ, ಕೆಲವು ಕಾಲೇಜುಗಳಲ್ಲಿ ಮಾದಕ ದ್ರವ್ಯಗಳಿಗೆ ಅಂದರೆ ಡ್ರಗ್ಸ್ನ ಹೇಗೆ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಕಾಲೇಜಲ್ಲಿ. ಆಮೇಲೆ ಒಬ್ಬ ಒಳ್ಳೆ ಸ್ಟೂಡೆಂಟು ಕೆಲವು ಸಾವಾಸ ದೋಷಗಳಿಂದ ಏನೇನು ಅನುಭವಿಸ್ತಾನೆ ಅನ್ನೋದು ಕೂಡ ಇದರಲ್ಲಿ ಒಂದಿದೆ. ಆದರೆ ಮೇನ್ ಕತೆ ಅನ್ನೋದು ಹೇಳಲ್ಲ, ಅದು ಒಂದು ಭಾಗ ಇದೆ ಈ ಕಥೆಯಲ್ಲಿ. ಸೊ ಒಂದು ಚಿಕ್ಕದಾಗಿ ಒಂದು ಸಂದೇಶನೂ ಇದೆ. ಕಂಪ್ಲೀಟಾಗಿ ಮೆಸೇಜ್ ಮೂವಿ ಅಂತಲ್ಲ, ಒಂದು ಚಿಕ್ಕದಾಗಿ ಒಂದು ಸಂದೇಶನೂ ಇದೆ. ಸೊ ಒಂದು ಒಳ್ಳೆ ಫ್ರೆಶ್ ಕಾಲೇಜ್ ಲವ್ ಸ್ಟೋರಿ ನೀವು ನೋಡ್ಬೋದು. ಹಾಗೆ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ಗೂ ಇದು ಮನರಂಜನೆ ಕೊಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಯಾಕೆ ಬಂದಿದೆ ಅಂತ ಒಂದು ಪ್ರಶ್ನೆ ಬರ್ತದೆ. ಇಲ್ಲಿ ಇಂಥಷ್ಟು ದಿನ ನಮ್ಮ ಕಲ್ಯಾಣ ಕರ್ನಾಟಕ ಜನಕ್ಕೆ ಮರೆತು ಬಿಟ್ಟಿದ್ದೀರಂತ. ಯಾಕಂದರೆ ಸರ್, ನಾನು ಕಲ್ಯಾಣ ಕರ್ನಾಟಕದವನೇ ಆಗಿರೋದಕ್ಕೆ. ನಮ್ಮದು ಮೂಲತಃ ಬಳ್ಳಾರಿ. ನಾನು ಬಳ್ಳಾರಿ ಜಿಲ್ಲೆಯಿಂದ, ಬಳ್ಳಾರಿ ಸಿಟಿಯಿಂದನೇ ಬರ್ತಾ ಇದ್ದೀನಿ. ನಾನು ಅಲ್ಲೇ ಓದಿ ಬೆಳೆದವನು. 2 ಸಿನಿಮಾ ಮಾಡಿದ್ದೆ ಇದಕ್ಕೆ ಮುಂಚೆ, ಶ್ರೀಚಕ್ರಮ್ ಅಂತ ಮತ್ತು ಹಳ್ಳಿ ಸೊಗಡು ಅಂತ. ಈಗ ಒಂದು 6 ಧಾರಾವಾಹಿಗಳು ಅಭಿನಯಿಸಿದೆ. ಇತ್ತೀಚೆಗೆ ಜೇನುಗೂಡು ಅಂತ ಮಾಡಿದೆ. ಅದಾದಮೇಲೆ ವಾಪಸ್ ಮತ್ತೆ 6 ವರ್ಷದ ನಂತರ ಬೆಳ್ಳಿತೆರೆಗೆ ಬರ್ತಾ ಇದ್ದೀನಿ ಕಾಲೇಜ್ ಕಲಾವಿದ ಚಿತ್ರದಿಂದ. ಕಲ್ಯಾಣ ಕರ್ನಾಟಕ ನನಗೂ ಇದೆ ಸರ್. ಅದು ನೀವು ಕೇಳಿದ ಪ್ರಶ್ನೆ ನನಗೂ ಒಂದು ಸ್ವಲ್ಪ ಇದೆ, ನಮ್ಮ ಕಡೆಯವರು ಬರಬೇಕು ಅಂತ. ನಾನೊಬ್ಬನೇ ಅಲ್ಲ, ನಂತರ ಭಾಳಷ್ಟು ಒಳ್ಳೊಳ್ಳೆ ಕಲಾವಿದರಿದ್ದಾರೆ. ಆಮೇಲೆ ಆ ಥರ ಒಳ್ಳೊಳ್ಳೆ ಕಲಾವಿದರಿಗೆ ಸಿನಿಮಾಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗ ನೋಡಿ, ಗುಲ್ಬರ್ಗಾಯಿಂದ ನಮ್ಮ ದಿನೇಶ್ ಸರ್ ಇದ್ದಾರೆ, ಆಮೇಲೆ ನಮ್ಮ ಶಕ್ತಿ ಅಣ್ಣ ಇದ್ದಾರೆ. ಸೊ ಇನ್ನೂ ಭಾಳಷ್ಟು ಜನ ಇದ್ದಾರೆ ನಮ್ಮ ಸಿನಿಮಾಲಿ. ಈ ನೀವು ಹೇಳಿದಾಗೆ ಕಲ್ಯಾಣ ಕರ್ನಾಟಕ ಆಗಲಿ, ಉತ್ತರ ಕರ್ನಾಟಕ ಕಡೆಯವರಾಗಲಿ ಭಾಳಷ್ಟು ಜನ ಈ ಸಿನಿಮಾಲಿ ಅಭಿನಯಿಸಿದ್ದಾರೆ. ಆಮೇಲೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೂಡ. ಸಿನಿಮಾನು ತುಂಬ ಚೆನ್ನಾಗಿ ಬಂದಿದೆ. ಈಗ ಏನೇ ಇದ್ರೂ ಜನರ ಹತ್ರ ಇದೆ, ಅವ್ರು ನಿರ್ಧಾರ ಮಾಡ್ತಾರೆ, ಅವ್ರು ತೀರ್ಪು ಕೊಡಬೇಕು. ಅವ್ರ ತೀರ್ಪಿಗೋಸ್ಕರ ಕಾಯ್ತಾ ಇದ್ದೀವಿ. ಕೊನೆದು ಏನಂತ ಹೇಳ್ತೀರಿ ಸರ್ ಜನಗಳಿಗೆ? ಸರ್, ನಾವು ನೋಡಿ ಗುಲ್ಬರ್ಗಾಗೆ ಬರೋದಕ್ಕೆ ಇನ್ನೊಂದು ಮುಖ್ಯವಾದ ಕಾರಣ ಅಂದರೆ, ಇದಕ್ಕೆ ಮುಂಚೆ ಇದು 2ನೇ ಬಾರಿ ನಾನು ಬರ್ತಾ ಇರೋದು. ಇದಕ್ಕೆ ಮುಂಚೆ ನಾವು ನೂತನ ವಿದ್ಯಾಲಯ ಸಂಸ್ಥೆಯಿಂದ ಒಂದು ಆನ್ಯುವಲ್ ಡೇ ಫಂಕ್ಷನ್ ಇತ್ತು, ಅವಾಗ ಬಂದಿದ್ದೆ ಒಂದು 2-3 ತಿಂಗಳ ಕೆಳಗಡೆ. ಅವಾಗ ಜನ ಅಷ್ಟು, ನಾನಾಗಲಿ, ನಮ್ಮ ಚಿತ್ರದಲ್ಲಿ ಮಾಡಿದಂಥ ಹುಲಿ ಕಾರ್ತಿಕ್ ಅವರಾಗಲಿ, ನಮ್ಮ ನಿರ್ದೇಶಕರು ಎಲ್ಲರೂ ಬಂದಿದ್ವಿ. ಅವಾಗ ಕಾರ್ಯಕ್ರಮ ಯಶಸ್ವಿ ಆಯಿತು. ನಮಗೆ ತುಂಬ ಖುಷಿ ಆಯಿತು, ಇಲ್ಲಿರೋ ಜನ ನಮಗೆ ಪ್ರೀತಿ ತೋರಿಸಿದ್ದು. ಸೊ ಹಾಗೆ ಇಲ್ಲಿ ನಮ್ಮ ಕಲಬುರಗಿಯಲ್ಲಿ ಶೆಟ್ಟಿ ಸಿನಿಮಾಸಲ್ಲಿ ಅಥವಾ ಸಂಗಮ್ ಥಿಯೇಟ್ರಲ್ಲಿ ಚಿತ್ರ ಬಿಡುಗಡೆ ಆಗ್ತದೆ. ಇಲ್ಲಿರೋ ಜನತೆ ಸಿನಿಮಾ ಮೇಲೆ ಅಪಾರವಾದಂಥ ಪ್ರೀತಿ ಮೊದಲಿಂದ ತೋರಿಸ್ತಾ ಇದ್ದಾರೆ. ಒಳ್ಳೆ ಸಿನಿಮಾ ಮೇಲೆ ಖಂಡಿತ ತೋರಿಸ್ತಾರೆ ಅನ್ನೋ ಭರವಸೆ ಇದೆ. ಹಾಗಾಗಿ ಕಲಬುರಗಿ ಜನತೆಯಲ್ಲಿ ನಾವು ನಮ್ಮ ಚಿತ್ರತಂಡದ ಪರ ನಾನು ಏನು ಕೇಳ್ಕೊಳ್ತೀನಿ ಅಂದರೆ, ಬಂದು ಸಿನಿಮಾನ ನೋಡಿ ಯಶಸ್ವಿ ಮಾಡಿ ಅಂತ ಕೇಳ್ಕೊಳ್ತೀನಿ. ತುಂಬ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ದಿನೇಶ್ ಕುಲಕರ್ಣಿ. ಈ ಒಂದು ಕಾಲೇಜ್ ಕಲಾವಿದ ಸಿನಿಮಾದಲ್ಲಿ ಒಂದು ಮೇನ್ ರೋಲಾಗಿ ಫಸ್ಟ್ ಟೈಮ್ ನನ್ನ ಸಿನಿಮಾದಾಗ ಹೊರಗೆ ಬರ್ತಾಯಿದ್ದೀನಿ. ಈ ಒಂದು ಪಾಂಡ ಅನ್ನೋ ಒಂದು ಕ್ಯಾರೆಕ್ಟರ್ ಇದೆ. ಈ ಫೇಸು ಇವಾಗ ನೋಡ್ತಾ ಇದ್ರಿ, ಬಟ್ ಆ ಸಿನಿಮಾ ಸ್ಕ್ರೀನ್ ಮೇಲೆ ಒಂದು ಡಿಫ್ರೆಂಟ್ ಆಗಿದೆ ನಂದು ಪಾತ್ರ. ಎಲ್ಲರಿಗೂ ಸಪೋರ್ಟ್ ಮಾಡ್ತೀರಿ. ನಾನು ನಿಮ್ಮ ಮನೆ ಮಗ ಇದ್ದೀನಿ. ಈ ಸಿನಿಮಾಕ್ಕೆ ನನಗೊಂದು ಸ್ವಲ್ಪ ಸಪೋರ್ಟ್ ಮಾಡಿರಿ, ಸಿನಿಮಾಕ್ಕೆ ಗೆಲ್ಲಿಸ್ರಿ. ಇದೇ ಥರ ನಿಮ್ಮ ಆಶೀರ್ವಾದ ಇದ್ದರೆ ನಾನು ಒಂದು ದೊಡ್ಡ ಲೆವೆಲಲ್ಲಿ ಬೆಳಿತೀನಿ, ಒಂದು ದೊಡ್ಡ ಮಟ್ಟದಲ್ಲಿ ಬರೀತೀನಿ. ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ರಿಗೂ ಇನ್ನೊಂದು ಗೊತ್ತದೆ, ನಮ್ಮ ಕಲ್ಯಾಣ ಕರ್ನಾಟಕ ಜನಕ್ಕೆ ಯಾರೂ ಸಪೋರ್ಟ್ ಮಾಡಲ್ಲ, ಬೆಂಗಳೂರಿಗೆ ಹೋದ್ರೆ ಹಿಂದೆ ತುಳಿತಾರೆ ಮಾಡ್ತಾರೆ ಅಂತೇಳಿ. ಈ ಸಪೋರ್ಟ್ ಮಾಡಿರೋದಕ್ಕೆ ಕಾರಣ ಅಂದರೆ ಇದೊಂದು ಎಕ್ಸಾಂಪಲ್ ನಾನು ತೋರಿಸ್ಕೊಡ್ಲಿರ್ತೀನಿ. ನಾನು ಒಂದು ಮೇನ್ ರೋಲಲ್ಲಿ ಲೀಡಾಗಿ ಕಾಣಿಸ್ಲಿರ್ತೀನಿ. ಇನ್ನೊಂದು ಸ್ವಲ್ಪ ಸಪೋರ್ಟ್ ಆದರೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಬೆಳಿತೀನಿ. ನಮ್ಮ ಜನ ಯಾವತ್ತೂ ತಳಗೆ ಬೆಳೆಸಿಲ್ಲ ಯಾರಿಗೂ. ಎಲ್ಲೋ ಹೊರಗಿನವ್ರು ಬಂದವ್ರಿಗೂ ಸಪೋರ್ಟ್ ಮಾಡ್ತಾರಂತ, ಬಟ್ ನನಗೂ ಸಪೋರ್ಟ್ ಮಾಡ್ತೀರ ಅಂತೇಳಿ ಅದು ಭರವಸೆ ಅದ ನನ್ನ ಬಳಿ. ಈ ಭರವಸೆ 6ನೇ ತಾರೀಕು ಇದೇ ಚಲನಚಿತ್ರ ರಿಲೀಸ್ ಆಗ್ಲಿರ್ತದೆ ಇಲ್ಲಿ ನಮ್ಮ ಸಂಗಮ್ ಥಿಯೇಟ್ರಲ್ಲಿ, ಶೆಟ್ಟಿ ಸಿನಿಮಾದಾಗ. ನನಗೂ ಬೆಳೆಸ್ತೀರಿ, ಹಾರೈಸ್ತೀರಿ ಅಂತೇಳಿ ಅದೊಂದು ನನಗೆ ಭರವಸೆ ಅದ. ಹೊರಗಿನವ್ರಿಗೆ ಹೆಂಗೆ ಬೆಳೆಸ್ತೀರಿ, ನನಗೂ ಬೆಳೆಸ್ತೀರಿ ಅಂತ ಅನ್ನೋದು ನಂಗೆ 100% ಅದು ನನಗೆ ಯಕೀನ್ ಅದ.